ಇದೇನು ಸುಶೀಲಮ್ಮ, ಇಡೀ ಓಣಿ ತುಂಬ ಜನ ನಿಮ್ಮ ಮಗನ ಬಗ್ಗೆ ಮಾತನಾಡ್ಕೋತಾ ಇರೋದು ನಿಮಗೆ ಗೊತ್ತಿಲ್ವಾ ಎಂದು ಆ ಸಂಜೆ ಎದುರು ಮನೆ ಪಂಕಜಮ್ಮ ಕಟ್ಟೆ ಮೇಲೆ ಬಂದು ಕುಳಿತು ಹೇಳಿದರು. ಅವರು ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ಮಾಧವನ ತಾಯಿ ಸುಶೀಲಮ್ಮ, ನೀವು ಏನು ಹೇಳ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ, ಏನಂತೆ ವಿಷಯ ಎಂದು ಮರು ಪ್ರಶ್ನಿಸಿದರು. ಮುಂದುವರೆದ ಪಂಕಜಮ್ಮ, ಅಯ್ಯೋ ಸುಶೀಲಮ್ಮ, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ನಿಮ್ಮ ಮಗ ಮಾಧವ, ಅದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರುವ ಸುಗುಣ ಎಂಬ ವಿಧವೆಯ ಜೊತೆ ಆಡ್ತಾ ಇರುವ ಪ್ರೇಮ ಲೀಲೆ ಎಲ್ಲ ಕಡೆಗೆ ಹರಡಿದರೂ ಅದರ ಗಾಳಿ ಗಂಧ ನಿಮಗೆ ಗೊತ್ತಾಗಿಲ್ವಾ ಎಂದರು. ಏನು, ನಮ್ಮ ಮಾಧವನ? ಸಾಧ್ಯವೇ ಇಲ್ಲ ಕಣ್ರಿ ಎಂದು ಸ್ವಲ್ಪ ಗಡುಸಾಗಿ ಹೇಳಿದರು. ಅಷ್ಟಕ್ಕೆ ಸುಮ್ಮನಿರದ ಪಂಕಜಮ್ಮ, ಹೌದು ಕಣ್ರಿ, ನಾನು ನಿಮ್ಮ ಮಗ ಅದೇ ಮಾಧವನ ಬಗ್ಗೆನೇ ಮಾತನಾಡ್ತಾ ಇರೋದು ಎಂದರು ವ್ಯಂಗ್ಯವಾಗಿ. ಇದನ್ನು ಕೇಳಿದ ಸುಶೀಲಮ್ಮನವರಿಗೆ ಆ ಸಂಜೆಯ ತಂಪು ಹೊತ್ತಿನಲ್ಲೂ ಹಣೆ ಮೇಲೆ ಬೆವರು ಬರಲು ಆರಂಭಿಸಿತು. ಆದರೂ ಸಹವರಿಸಿಕೊಂಡ ಅವರು, ಇಲ್ಲ ರೀ ಪಂಕಜಮ್ಮ, ನಿಮಗೆಲ್ಲೋ ತಪ್ಪು ಸುದ್ದಿ ಬಂದಿರಬೇಕು, ನಮ್ಮ ಮಾಧವ ಅಂಥವನಲ್ವೇ ಅಲ್ಲ ಎಂದರು. ಬೇಕಿದ್ರೆ ನಿಮ್ಮ ಮಗನನ್ನೇ ವಿಚಾರಿಸಿ ಕನ್ಫರ್ಮ್ ಮಾಡಿಕೊಳ್ಳಿ ಎನ್ನುತ್ತಾ ಎದ್ದು ಮನೆಗೆ ಹೊರಟ ಆಕೆ, ಅವಳಿಗೆ 3 ವರ್ಷದ ಮಗನೂ ಇದ್ದಾನಂತೆ ಎಂದು ಒಂದಿಷ್ಟು ಒಗ್ಗರಣೆ ಹಾಕಿ ಹೋದರು. ಇದರಿಂದ ಬಹಳ ಚಿಂತಿತರಾದ ಸುಶೀಲಮ್ಮ ಮನೆಯೊಳಗೆ ಬಂದು ತಮ್ಮ ರೂಮ್ನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ ಪತಿಯ ಬಳಿ ಹೋದರು. ಪತ್ನಿಯ ಕಳೆಗುಂದಿದ ಮುಖ ಕಂಡ ಅವರು, ಸುಶೀಲಾ, ಏನಾಯಿತು? ಯಾಕೆ ಮೈಗೆ ಹುಷಾರಿಲ್ವಾ? ಯಾಕೆ ಒಂಥರ ಇದೆಯಲ್ಲ? ಸ್ವಲ್ಪ ಹೊತ್ತಿಗೆ ಮುಂಚೆ ಚೆನ್ನಾಗಿ ಇದೆಯಲ್ಲ, ಏನಾಯಿತು ನಿನಗೆ ಎಂದು ಕಕ್ಕುಲತೆಯಿಂದ ಕೇಳಿದರು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಸುಶೀಲಮ್ಮ ಎದುರು ಮನೆ ಪಂಕಜಮ್ಮ ಹೇಳಿದ ಮಗನ ವಿಷಯವನ್ನು ಪತಿಗೆ ವಿವರಿಸಿದರು. ನಂತರ, ನಮ್ಮ ಮಗನ ಪ್ರೇಮ ಪುರಾಣದಿಂದಾಗಿ ಬೀದಿಯಲ್ಲಿ ತಲೆ ಎತ್ಕೊಂಡು ಓಡಾಡದ ಹಾಗಾಗಿದೆ. ನಾವು ಮರ್ಯಾದೆ ಗೌರವ ಅಂತ ಎಷ್ಟು ಹೆದರಿ ನಡೀತಾ ಇದ್ವೋ ಅದಕ್ಕೆ ತಕ್ಕ ಶಾಸ್ತ್ರಿ ಮಾಡಿದ ಕಣ್ರಿ. ಛೇ, ಇಂಥ ವಿಷಯ ಕೇಳೋಕ್ಕಿಂತ ಮೊದಲೇ ಸಾವಾದರೂ ಬರಬಾರ್ದಾಗಿತ್ತ? ಅವನಿಗೆ ಏನು ಕಡಿಮೆ ಮಾಡಿದ್ದೆವು ಹೇಳಿ? ಅವನ ಇಚ್ಛೆಯಂತೆ ಒಳ್ಳೆಯ ಶಿಕ್ಷಣ ಕೊಡಿಸಿದೆವು, ಸಂಸ್ಕಾರ ಕೊಟ್ಟೆವು. ಅವನ ಬ್ಯಾಂಕ್ನಲ್ಲಿರುವ ಅದ್ಯಾವುದೋ ವಿಧವೆ ಜೊತೆ ಓಡಾಟ ಶುರು ಮಾಡಿಕೊಂಡಿದ್ದಾನೆ ಅಂತ ಊರೆಲ್ಲ ಸುದ್ದಿ ಹರಡಿದೆ. ಇಲ್ಲ, ನಾನಂತೂ ಆ ವಿಧವೆಯನ್ನು ಮನೆ ಸೊಸೆಯಾಗಿ ಒಪ್ಕೋದಿಲ್ಲ. ಈಗ ನೀವೇ ಹೇಳ್ರಿ, ನಮ್ಮ ಮಗ ಇಂತಹ ತಪ್ಪು ಹೆಜ್ಜೆ ಇಟ್ಟು ನಮ್ಮ ಕುಟುಂಬಕ್ಕೆ ಇಂತಹ ಕಲೆ ಅಂಟಿಸ್ತಾನೆ ಎಂದು ನಾವು ಕನಸು ಮನಸ್ಸಿನಲ್ಲೂ ತಿಳಿದುಕೊಂಡಿದ್ವಾ ಎಂದು ಒಂದೇ ಸಮನೆ ಸಂಕಟ ಉದ್ವೇಗದಿಂದ ಹೇಳಿದರು. ಸುಶೀಲಾ, ನೀನು ಅವರಿವರು ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡ. ಮಾಧವ ಮನೆಗೆ ಬರಲಿ, ಅವನೊಂದಿಗೆ ಕುಳಿತು ಮಾತನಾಡೋಣ ಎಂದು ಅವರ ಪತಿ ಆಕೆಯನ್ನು ಸಮಾಧಾನಪಡಿಸಿದರು. ಕಳೆದ 4 ವರ್ಷಗಳ ಹಿಂದೆ ಸುಗುಣಾಳ ಪತಿ ರಾತ್ರಿ ಮಲಗಿದ್ದವನು ಹೃದಯಾಘಾತದಿಂದ ನಿಧನನಾಗಿದ್ದ. ಆತ ಮರಣಿಸಿದ ನಂತರ ಮಾನವೀಯತೆ ಆಧಾರದ ಮೇಲೆ ಸುಗುಣಾಳಿಗೆ ಆತ ಕೆಲಸ ಮಾಡ್ತಾ ಇದ್ದ ಸದರಿ ಬ್ಯಾಂಕ್ನಲ್ಲಿಯೇ ಕೆಲಸ ಕೊಟ್ಟಿದ್ದರು. ಸುಗುಣಾಳ ಅತ್ತೆ ಮಾವ ಕೂಡ ಮಗ ತೀರ್ಹೋದ ಕೊರಗಿನಲ್ಲೇ 1 ವರ್ಷದ ಅಂತರದಲ್ಲಿ ಇಬ್ಬರು ತೀರ್ಹೋದ್ರು. ಅಂದಿನಿಂದ ಸುಗುಣ ತನ್ನ ಪುಟ್ಟ ಮಗನೊಂದಿಗೆ ಒಂಟಿ ಜೀವನ ಸಾಗಿಸ್ತಾ ಇದ್ಲು. ಸುಗುಣ ರೂಪದಲ್ಲೂ ಗುಣದಲ್ಲೂ ಸುಂದರಿಯಾಗಿದ್ಲು. ಮೊದಮೊದಲು ಸುಗುಣಾಳನ್ನು ನೋಡಿದಾಗ ಮಾಧವನಿಗೆ ಅವಳ ಬಗ್ಗೆ ಸಹಾನುಭೂತಿ ಇತ್ತು. ಬರುತ್ತಾ ಆ ಸಹಾನುಭೂತಿ ಅವನಿಗೆ ಅರಿವಿಲ್ಲದಂತೆ ಪ್ರೀತಿಯತ್ತ ತಿರುಗಿ ಅವನ ಮನದಲ್ಲೇ ಅವಳನ್ನು ಇಷ್ಟಪಡತೊಡಗಿದ. ಆದರೆ ಸುಗುಣಾಳಿಗೆ ಮಾಧವ ತನ್ನನ್ನು ಆ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಎನ್ನುವ ತಿಳುವಳಿಕೆ ಅವಳಿಗೆ ಇರಲಿಲ್ಲ. ಹೀಗಾಗಿ ಅವಳು ಅವನೊಂದಿಗೆ ಒಬ್ಬ ಸಹೋದ್ಯೋಗಿ ಮತ್ತು ಮಿತ್ರನಂತೆ ಇರತೊಡಗಿದ್ದಳು. ಆಗಾಗ ಅಪರೂಪಕ್ಕೆ ಎನ್ನುವಂತೆ ಇಬ್ಬರು ಮಧ್ಯಾಹ್ನದ ಊಟಕ್ಕೆ ಕಾಫಿಗೆ ಜೊತೆಯಾಗಿ ಹೊರಗಡೆ ಹೋಗುವುದು ಅಭ್ಯಾಸ ಆಯಿತು. ಹೀಗಿರುವಾಗ ಒಂದು ದಿನ ಮಾಧವ ತನ್ನ ಮನದಾಳದ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವಳನ್ನು ಮದುವೆ ಆಗುವುದಾಗಿ ಹೇಳಿದ್ದ. ಆಗ ಅವನ ಮಾತು ಕೇಳಿಸಿಕೊಂಡ ಸುಗುಣ ಗಾಬರಿಯಿಂದ, ಇಲ್ಲ ಮಾಧವ, ಇದು ಅಸಾಧ್ಯದ ಮಾತು. ನಾನು ವಿಧವೆ, ಇದರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ. ನೀವು ಒಬ್ಬ ವಿಧವೆ ಜೊತೆ ಮದುವೆ ಆಗೋದಾ? ಇಲ್ವೇ ಇಲ್ಲ. ಆ ರೀತಿ ಮಾಡಿ ನಿಮಗೆ ಒಂದು ಕಲೆ ಅಂಟಿಸಲು ನಾನು ಇಷ್ಟಪಡಲ್ಲ. ನಾನು ವಿಧವೆ ಅಷ್ಟೇ ಅಲ್ಲ, ಒಂದು ಮಗುವಿನ ತಾಯಿ ಕೂಡ ಆಗಿದ್ದೇನೆ. ಹೀಗಾಗಿ ಇದು ಸಾಧ್ಯ ಇಲ್ಲ. ಮಾಧವ, ನಾವಿಬ್ಬರು ಮಿತ್ರರಾಗಿಯೇ ಇರೋಣ ಎಂದು ತನ್ನ ಮನದಾಳದ ಮಾತನ್ನು ಹೇಳಿದ್ಲು. ಅದಕ್ಕೆ ಮಾಧವ, ಏನು ಸುಗುಣ, ಕಲೆ ಅಂದ್ರಲ್ಲ, ಯಾವ ಕಲೆ? ಎಂಥ ಕಲೆ? ಸಮಾಜದಲ್ಲಿ ಒಬ್ಬ ಮಹಿಳೆ ವಿಧವೆಯಾಗುವುದು ಕಲೆಯ?
ಒಬ್ಬ ಹೆಣ್ಣು ವಿಧವೆಯಾದ ನಂತರ ಎಲ್ಲರಂತೆ ಜೀವನ ಮಾಡುವುದೇ ಬಿಟ್ಟು ಬಿಡಬೇಕಾ? ಹೇಳಿ ಸುಗುಣ. ಗಂಡಸರಾದ ನಾವು ಈ ರೀತಿ ಚಿಂತೆ ಮಾಡಲ್ಲ, ಜೀವನಕ್ಕೆ ವಿರಾಮ ಕೊಡಲ್ಲ. ಹೀಗಿದ್ಮೇಲೆ ಇದು ಮಹಿಳೆಯರಿಗೆ ಯಾಕಿಲ್ಲ? ಅರ್ಥವೇ ಆಗಲ್ಲ. ಇಲ್ಲ ಸುಗುಣ, ನೀವು ಜೀವನ ನಡೆಸಲೇಬೇಕು, ಆದರೆ ವಿಧವೆಯಾಗಿ ಅಲ್ಲ, ನನ್ನ ಜೀವನ ಸಂಗಾತಿಯಾಗಿ ಎಂದು ಅವಳಿಗೆ ತಿಳಿ ಹೇಳಿದ. ಇಲ್ಲ ಮಾಧವ, ನಿಮ್ಗ್ಯಾಕೆ ಅರ್ಥ ಆಗ್ತಾ ಇಲ್ಲ? ಹಾಗೆ ಮಾಡಿದರೆ ಜನ ಏನು ಅಂದ್ಕೋತಾರೆ ಎಂದು ಸುಗುಣ ಹೇಳಿದ್ಲು. ಜನ? ಯಾವ ಜನ? ನೀವು ಹೀಗೆ ಜೀವನ ಮಾಡ್ತಾ ಇದ್ದೀರಿ, ನಿಮ್ಗೇನಾದರೂ ಸಹಾಯ ಬೇಕೇ ಎಂದು ಯಾರಾದರೂ ಈವರೆಗೆ ನಿಮ್ಮನ್ನು ಕೇಳಿದ್ದಾರಾ? ಇಲ್ವಲ್ಲ, ಮತ್ತ್ಯಾಕೆ ನಿಮಗೆ ಹಿಂಜರಿಕೆ ಸುಗುಣ ಎಂದು ಅವನು ಹೇಳಿದ. ಬಾಹುಕಳಾದ ಸುಗುಣ ಕಣ್ಣೀರು ಸುರಿಸಿ ಕೆಲವು ನಿಮಿಷಗಳ ನಂತರ ಸ್ವಯಂ ಸಂಭಾಳಿಸಿಕೊಂಡ್ಳು. ಅದಾದ ನಂತರ ಅವರ ಪ್ರೀತಿ ಗಟ್ಟಿಯಾಯಿತು. ಅವರ ಪ್ರೀತಿಯ ಸಂಬಂಧದ ವಿಷಯ ಮತ್ತಷ್ಟು ಹರಿದಾಡತೊಡಗಿತ್ತು. ಒಂದು ದಿನ ಮಾಧವ ತನ್ನ ತಾಯಿ ತಂದೆಯರ ಬಳಿ ಯಾವ ಪೀಠಿಕೆ ಇಲ್ಲದೆ ತನ್ನ ಮತ್ತು ಸುಗುಣಾಳ ಪ್ರೀತಿಯ ವಿಚಾರ ಪ್ರಸ್ತಾಪಿಸುತ್ತಾ, ಅಪ್ಪ, ಸುಗುಣಾಳನ್ನು ನೀವು ಸೊಸೆಯನ್ನಾಗಿ ಸ್ವೀಕರಿಸಿದರೆ ಅದು ಅವಮಾನದ ವಿಚಾರ ಅಲ್ಲ, ಬದಲಿಗೆ ಹೆಮ್ಮೆ ಪಡುವ ವಿಚಾರ. ಯಾಕಂದರೆ ಒಬ್ಬ ವಿಧವೆಯ ಕೈ ಹಿಡಿದು ನಿಮ್ಮ ಮಗ ಆಕೆಗೊಂದು ಜೀವನ ನಡೆಸಲು ಅಧಿಕಾರ ಕೊಡ್ತಾನೆ ಎಂದು. ಅಪ್ಪ, ಒಂದು ವೇಳೆ ನಾನು ಮದುವೆಯಾದ 1-2 ವರ್ಷದಲ್ಲಿ ನನ್ನ ಪತ್ನಿ ತೀರಿ ಹೋಗಿದ್ದರೆ ನೀವು ನನ್ನನ್ನು ಹಾಗೇ ಜೀವನ ನಡೆಸಲು ಬಿಡ್ತಾ ಇದ್ರ? ಆಗ ನೀವೇ, ಮಾಧವ ಎಷ್ಟು ದಿನ ಹೀಗೆ ಇರ್ತೀಯ, ಮತ್ತೊಂದು ಮದುವೆ ಆಗುವಂತ ನೀವೇ ಹೇಳ್ತಾ ಇದ್ರಿ ಅಲ್ವಾ? ಯೋಚನೆ ಮಾಡಿ ಅಪ್ಪ ಎಂದು ಎಲ್ಲ ವಿಚಾರಗಳನ್ನು ವಿಷಾದವಾಗಿ ಹೇಳಿ ಅವರಿಗೆ ಅರ್ಥ ಮಾಡಿಸುವಲ್ಲಿ ಯಶಸ್ವಿಯಾದ. ಮಾಧವನ ತಾಯಿ ತಂದೆಗೆ ಮನದ ಕಣ್ಣು ತೆರೆದಂತಾಯಿತು. ಮನೆಯಲ್ಲಿ ಎಲ್ಲ ಚರ್ಚೆಯಾದ ಬಳಿಕ ಇಬ್ಬರು ಸುಗುಣಾಳನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳಲು ತುಂಬು ಮನಸ್ಸಿನಿಂದ ಸಹಮತ ನೀಡಿದಾಗ ಮಾಧವ ತಾಯಿ ತಂದೆಯನ್ನು ಪ್ರೀತಿಯಿಂದ ತಪ್ಪಿಕೊಂಡು ಥ್ಯಾಂಕ್ಸ್ ಹೇಳಿದ. ಅಂದಿನಿಂದ ಹಿರಿಯರ ಆಶೀರ್ವಾದದೊಡನೆ ಸುಗುಣ ಹಾಗೂ ಮಾಧವ ಹೊಸ ಬಾಳು ನಡೆಸುವಂತಾಯಿತು. ಈ ಪುಟ್ಟ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.